ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಲಕ್ನೋ ವಿರುದ್ಧ ಮುಂಬೈ ಗೆದ್ದ ಮೇಲೆ ಪಾಯಿಂಟ್ಸ್ ಟೇಬಲ್ ಹೇಗಿದೆ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಲಕ್ನೋ ವಿರುದ್ಧ ಮುಂಬೈ ಗೆದ್ದ ಮೇಲೆ ಎಂಥ ಮ್ಯಾಚ್ ಗುರು ಅಂತಂದರೆ ಬೆಂಕಿ ಮ್ಯಾಚ್ ಅಂತಲೇ ಹೇಳ್ಬೋದು. ಹೇಗಿದೆ ನೋಡಿ ಸ್ನೇಹಿತರೆ, ಲಕ್ನೋ ವಿರುದ್ಧ ಮುಂಬೈ ಗೆದ್ದ ಮೇಲೆ ಪಾಯಿಂಟ್ಸ್ ಟೇಬಲ್ ಅನ್ನುವಂಥದ್ದು ಚೇಂಜ್ ಆಗಿ ಹೋಗಿಬಿಟ್ಟಿದೆ. ಹೇಗಪ್ಪ ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ಮುಂಬೈ ಆಲ್ಮೋಸ್ಟ್ ಸೆಕೆಂಡ್ ಪ್ಲೇಸ್ನಲ್ಲಿರುವಂಥದ್ದು. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮುಂಬೈ ಅವರಿಗೆ. ಯಾಕಪ್ಪ ಅಂತಂದರೆ ಮುಂಬೈ ನೀವು ನೋಡ್ಬೋದು ಇವಾಗ ಫಸ್ಟ್ ಆಫ್ ಆಲ್ ಏನೂ ಇರಲಿಲ್ಲ, ಏನು ಆಡ್ತಾ ಇರಲಿಲ್ಲ. ಆದರೆ ಇವಾಗ ಏನು ಮ್ಯಾಚ್ ಗುರು, ಒಂದೊಂದು ಮ್ಯಾಚಿನಲ್ಲಿ ಒಂದೊಂದು ರೀತಿ ಆಡ್ತಾ ಇದ್ದಾರೆ. ಒಂದೊಂದು ಪ್ರದರ್ಶನ ಅಂತಂದರೆ ಹೇಗೆ ಆಡ್ತಾ ಇದ್ದಾರೆ ಅಂತಂದರೆ ಅಬ್ಬಬ್ಬಬ್ಬಬ್ಬ ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಯಾಕಪ್ಪ ಅಂತಂದರೆ ಆ ರೀತಿ ಆಡ್ತಾ ಇದ್ದಾರೆ ಮುಂಬೈ ಅವರು. ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. 5 ವಿಕ್ಟ್ರಿಯನ್ನು ಪಡ್ಕೊಂಡಿರುವಂಥ ಮೊದಲ ತಂಡ. ಆ್ಯಂಡ್ ಆರೆಂಜ್ ಕ್ಯಾಪ್ ಕೂಡ ಮುಂಬೈಯಲ್ಲಿರುವಂಥದ್ದು. ಇದು ಇವಾಗ ಸೂರ್ಯಕುಮಾರ್ ಯಾದವ್ ಹತ್ರ ಇರುವಂಥದ್ದು. ಆರೆಂಜ್ ಕ್ಯಾಪ್ ಅನ್ನುವಂಥದ್ದು ಸೂರ್ಯಕುಮಾರ್ ಯಾದವ್ ಹತ್ರ ಇರುವಂಥದ್ದು ಸ್ನೇಹಿತರೆ. ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇವಾಗ ಆರೆಂಜ್ ಕ್ಯಾಪ್ ಆ್ಯಂಡ್ ಎಲ್ಲದೂ ಕೂಡ ಸೂರ್ಯಕುಮಾರ್ ಯಾದವ್ ಹತ್ರ ಇರುವಂಥದ್ದು. ಆ್ಯಂಡ್ ಮುಂಬೈ 2ನೇ ಪ್ಲೇಸ್ನಲ್ಲಿರುವಂಥದ್ದು. ಆ್ಯಂಡ್ ಮುಂಬೈ 2ನೇ ಪ್ಲೇಸು, GT ಫಸ್ಟ್ ಪ್ಲೇಸಲ್ಲಿದೆ. ಆ್ಯಂಡ್ 3ನೇ ಪ್ಲೇಸ್ ಬಂದುಬಿಟ್ಟು DC ಅಂತಲೇ ಹೇಳ್ಬೋದು. ಆಮೇಲೆ 4ನೇ ಪ್ಲೇಸ್ ಬಂದುಬಿಟ್ಟು ನಮ್ಮ RCB. ಆ್ಯಂಡ್ 5ನೇ ಪ್ಲೇಸಲ್ಲಿ ಪಂಜಾಬ್ ಇರುವಂಥದ್ದು. ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ RCB ಮ್ಯಾಚ್ ಆಗ್ತಾಯಿದೆ, ಏನು ಮಾಡುತ್ತೆ ನೋಡೋಣ. ಆ್ಯಂಡ್ ಇಲ್ಲಿ ಒನ್ ಆಫ್ ದ ಕ್ಲೋಸ್ ಮ್ಯಾಚ್ ಆಗಿತ್ತು. ರಿಯಲಿ ಹೇಳ್ಬೇಕಂತಂದರೆ ಒಳ್ಳೊಳ್ಳೆ ಮ್ಯಾಚ್ ಆಡಿದರೂ ಕೂಡ ರೋಹಿತ್ ಶರ್ಮಾ ಈ ಮ್ಯಾಚೆಲ್ಲ ಅಷ್ಟೇನು ಆಡಿಲ್ಲ, 12 ರನ್ಗೆ ಔಟ್ ಆದರು. ತುಂಬ ಚೆನ್ನಾಗಿತ್ತು ಮ್ಯಾಚ್. ಒನ್ ಆಫ್ ದ ಥ್ರಿಲ್ಲಿಂಗ್ ಆಗಿತ್ತು. ಥ್ರಿಲ್ಲಿಂಗ್ ಆಗಿಲ್ಲ, ಚೆನ್ನಾಗಿಲ್ಲ ಅಂತ ಏನೂ ಇಲ್ಲ. ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಆದರೆ ಸಖತ್ತಾಗಿ ಆಡಿದರು. RCB ಏನು ಮಾಡುತ್ತೆ ನೋಡಬೇಕು. ಆದರೆ RCB ವಿನ್ ಆದರೆ RCB 2ನೇ ಪ್ಲೇಸ್ ಅಥವಾ 1ನೇ ಪ್ಲೇಸ್ಗೆ ಹೋಗುವಂಥ ಚಾನ್ಸ್ ಇದೆ. MI ಕೆಳಗಡೆ ಬರುವಂಥ ಚಾನ್ಸ್ ಇದೆ. ನೋಡೋಣ ಏನಾಗುತ್ತಂತ. ಆದರೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಡಿದರು. ಇದರಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆಡಿದ್ರು ಎಲ್ಲರೂ ಕೂಡ. ಸೂರ್ಯಕುಮಾರ್ ಯಾದವ್ 58-60 ರನ್ ಹೊಡೆದ್ರು. ಆರೆಂಜ್ ಕ್ಯಾಪನ್ನು ತಗೊಂಡ್ರು. ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಮನ್ ಈ ಒಂದು IPL 2025ನಲ್ಲಿ. ಒನ್ ಆಫ್ ದ ಆರೆಂಜ್ ಕ್ಯಾಪ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ 50 ಹೊಡೆದಿರುವಂಥದ್ದು. ಆ್ಯಂಡ್ ಪ್ರತಿಯೊಂದು ಕೂಡ ಅವ್ರ ಹತ್ರ ಇದೆ. ಜಾಸ್ತಿ ರನ್ ಕೂಡ ಅವರೇ ಮಾಡಿರುವಂಥದ್ದು ಈ ಒಂದು ಸೀಸನ್ನಲ್ಲಿ. ಇದು ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ತುಂಬ ಮ್ಯಾಚನ್ನು ಇನ್ನೂ ಕೂಡ MI ವಿನ್ ಆಗಬೇಕು. ಆ್ಯಂಡ್ RCBನೂ ಕೂಡ ವಿನ್ ಆಗಬೇಕು. RCBಯು ವಿನ್ ಆಗಬೇಕು ಆ್ಯಂಡ್ MIಯು ಕೂಡ ವಿನ್ ಆಗಬೇಕು. ತುಂಬ ಮ್ಯಾಚ್ ವಿನ್ ಆದರೆ ಮಾತ್ರ ಇನ್ಮೇಲೆ ಅದಕ್ಕೇನಂತಾರೆ ಕ್ವಾಲಿಫೈ ಆಗಲಿಕ್ಕೆ ಸಾಧ್ಯ. ಆಲ್ಮೋಸ್ಟ್ ಆಗಿದೆ. ಆದರೆ ಇನ್ನೂ ಕೂಡ ಮ್ಯಾಚನ್ನು ಸೋಲಬಾರ್ದು ಅಂತ ಇಲ್ಲಿ ಅವರ ಒಂದು ತಂಡಕ್ಕೆ ಯೋಚನೆ ಇರುತ್ತಂತ ಹೇಳ್ತಾ ಸ್ನೇಹಿತರೆ, ಏನಾಗುತ್ತೆ ನೋಡೋಣ ಸ್ನೇಹಿತರೆ ಅಂತ ಹೇಳ್ತಾ RCB ಏನು ಮಾಡ್ತಾರೆ, ಗೆಲ್ತಾರ, ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಬಾಯ್.